ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಇವತ್ತಿನಿಂದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಅತ್ಯಂತ ಸುಲಭವಾಗಿ ಮಾಡಬಹುದು. ಇದಕ್ಕೆ ಅಂತಲೇ ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಧರ್ಮಸ್ಥಳದಲ್ಲಿ ಮಾಡಲಾಗಿದೆ. ಅದು ಕ್ಯೂ ಕಾಂಪ್ಲೆಕ್ಸ್. ಆ್ಯಕ್ಚುಲಿ ಈಗಿರುವಂಥ ಕ್ಯೂ ಲೈನ್ ಏನಿದೆ ಅದರಲ್ಲಿ ಸುಮಾರು 5 ರಿಂದ 6 ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೋಗಿ ಮಂಜುನಾಥನ ದರ್ಶನವನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತರು ಅತ್ಯಂತ ಸುಲಭವಾಗಿ ಅತ್ಯಂತ ವೇಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನವನ್ನು ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳದ ದೇವಸ್ಥಾನದ ವತಿಯಿಂದ ಒಂದು ಕ್ಯೂ ಕಾಂಪ್ಲೆಕ್ಸನ್ನು ಮಾಡಲಾಗಿದೆ. ನಾನೀಗ ಅದೇ ಒಂದು ಕ್ಯೂ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಶ್ರೀ ಸಾನ್ನಿಧ್ಯ ಎನ್ನುವಂಥ ಹೆಸರಿನ ಕ್ಯೂ ಕಾಂಪ್ಲೆಕ್ಸ್. ನೀವು ಗಮನಿಸಬಹುದು, ಈಗಾಗಲೇ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನು ಭಾರತದ ಉಪರಾಷ್ಟ್ರಪತಿಗಳು ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ, ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಂತಿಮ ಹಂತದ ಅಲಂಕಾರ ರೀತಿಯಂಥ ಕೆಲಸಗಳು ಆಗ್ತಾ ಇದೆ. ಒಟ್ಟು ಸುಮಾರು 6 ಫ್ಲೋರ್ಗಳಲ್ಲಿ, ಅಂದರೆ 2 ಫ್ಲೋರಲ್ಲಿ ಒಟ್ಟು 16 ಹಾಲ್ ವ್ಯವಸ್ಥೆ ಇದೆ. ಈ 16 ಹಾಲ್ ವ್ಯವಸ್ಥೆಯಲ್ಲಿ ಅಂದರೆ ಭಾರತದಲ್ಲಿ ಯಾವ ದೇವಸ್ಥಾನದಲ್ಲೂ ಇಲ್ಲದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಅತ್ಯಂತ ವ್ಯವಸ್ಥಿತವಾಗಿ ಭಕ್ತರು ಮಂಜುನಾಥನ ದರ್ಶನ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನು ರೆಡಿ ಮಾಡಲಾಗಿದೆ. ಹಾಗಾದರೆ ಈ ಕ್ಯೂ ಕಾಂಪ್ಲೆಕ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರಲ್ಲಿ ಏನೇನು ಫೆಸಿಲಿಟಿ ಇದೆ, ಯಾವ ರೀತಿಯಾಗಿ ಭಕ್ತರು ಅತ್ಯಂತ ಶೀಘ್ರವಾಗಿ ಮಂಜುನಾಥನ ದರ್ಶನ ಮಾಡ್ಬೋದು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಹಾಗಾದರೆ ಕ್ಯೂ ಕಾಂಪ್ಲೆಕ್ಸ್ನ ಒಳಗಡೆ ಏನಿದೆ ಎಲ್ಲವನ್ನು ಕೂಡ ತಿಳ್ಕೊಂಡು ಬರೋಣ ಬನ್ನಿ. ಈ ಕ್ಯೂ ಕಾಂಪ್ಲೆಕ್ಸ್ಗೆ ಬರುವಂಥ ಭಕ್ತರು ಪ್ರಾರಂಭದಲ್ಲಿ ಪ್ರವೇಶ ದ್ವಾರದ ಮೂಲಕ ಎಂಟ್ರಿ ಆದ ಬಳಿಕ ಎಂಟ್ರಿ ಪ್ಲಾಜಾಕ್ಕೆ ಅವರು ಬರ್ತಾರೆ. ನಾನೀಗ ಅದೇ ಒಂದು ಎಂಟ್ರಿ ಪ್ಲಾಜಾದಲ್ಲಿ ಇದ್ದೇನೆ. ನೀವು ಗಮನಿಸ್ಬೋದು, ಇದು ಈ ಕ್ಯೂ ಕಾಂಪ್ಲೆಕ್ಸ್ನ ಒಳಗಡೆ ಹೋಗೋದಕ್ಕೆ ಮೊದಲು ಸಿಗುವಂಥ ಫಸ್ಟ್ ಸಿಗುವಂಥ ಎಂಟ್ರಿ ಪ್ಲಾಜಾ. ನೀವು ಗಮನಿಸ್ಬೋದು, ಇಲ್ಲಿ ಸರತಿ ಸಾಲಿನಲ್ಲಿ ಅಂದರೆ ಅವರಿಗೆ ಎಂಟ್ರಿ ಆಗೋದಕ್ಕೆ ಒಂದು ಸಾಕಷ್ಟು 10ಕ್ಕಿಂತ ಹೆಚ್ಚು ಲೈನಲ್ಲಿ ಅವರಿಗೆ ಎಂಟ್ರಿ ಆಗೋದಕ್ಕೆ ಅವಕಾಶವನ್ನು ಕೊಡಲಾಗ್ತದೆ. ಇದೇ ಒಂದು ಈ ಎಂಟ್ರಿ ಮೂಲಕ ಬರುವಂಥ ಭಕ್ತರು ಅಲ್ಲಿ ಗಮನಿಸ್ಬೋದು, ಕೌಂಟರ್ ವ್ಯವಸ್ಥೆ ಕಾಣಿಸ್ತಿದೆ. ಆ ಕೌಂಟರ್ನಲ್ಲಿ ಸೇವೆಯನ್ನು ಮಾಡಿಸ್ಕೋಬಹುದು. ಅಂದರೆ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಹಣ್ಣುಕಾಯಿ ಇರ್ಬೋದು, ಮಂಗಳಾರತಿ ಇರ್ಬೋದು, ಯಾವುದಾದ್ರೂ ಸೇವೆಯನ್ನು ಮಾಡಿಸ್ಬೇಕು ಅಂತಂದರೆ ಇದೇ ಒಂದು ಕ್ಯೂ ಅಲ್ಲಿ ಬಂದು ಈ ಕೌಂಟ್ರಲ್ಲಿ ಬಂದು ಸೇವೆಯನ್ನು ಮಾಡಿಕೊಂಡು ಆ ಬಳಿಕ ಇಲ್ಲಿಂದ ತೆರಳುವುದು. ಒಂದು ವೇಳೆ ಸೇವೆ ಮಾಡಿಸೋದಕ್ಕೆ ಇಲ್ಲ, ಕೇವಲ ದರ್ಶನಕ್ಕೆ ಮಾತ್ರ ಭಕ್ತರು ಹೋಗ್ತಾರೆ ಅಂತಂದರೆ ಇದೇ ಒಂದು ಕ್ಯೂ ಏನು ಕಾಣಿಸ್ತಾ ಇದೆ, ಇಲ್ಲಿಂದಾಗಿ ಮುಂದಕ್ಕೆ ಹೋಗ್ಬೋದು. ಇಲ್ಲಿಂದ ಮುಂದಕ್ಕೆ ಹೋದರೆ ಆ ಕಡೆ ಕ್ಯೂ ಕಾಂಪ್ಲೆಕ್ಸ್ ಅಂದರೆ ಹಾಲ್ಗಳು. ನಾನು ಈಗಾಗಲೇ ಮೆನ್ಷನ್ ಮಾಡಿದಂತೆ ಒಟ್ಟು 16 ಹಾಲ್ ಏನಿದೆ, ಆ 16 ಹಾಲ್ಗೆ ಹೋಗೋದಕ್ಕೆ ಪ್ರಮುಖವಾದ ಪ್ರವೇಶ ದ್ವಾರ ಇದೇ ಆಗಿದೆ. ಇಲ್ಲಿಂದ ಮುಂದಕ್ಕೆ ಹೋಗಿ ಆ ಒಂದು ಏನು ಹಾಲಿಗೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಹಾಲ್ ಒಳಗೆ ಏನೇನು, ಅಲ್ಲಿಗೆ ಹೋಗೋದು ಹೇಗೆ, ಮತ್ತೆ ಆ ಹಾಲ್ ಒಳಗೆ ಏನೇನು ಫೆಸಿಲಿಟಿ ಇದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ವರ್ಕೌಟ್ ಆಗುತ್ತೆ. ನಾನೀಗ ಆ ಒಂದು ಎಂಟ್ರಿ ಪ್ಲಾಜಾದಿಂದ ಬಂದಂಥ ಭಕ್ತರು ಈ ಭಾಗಕ್ಕೆ ಬರ್ತಾರೆ. ಗಮನಿಸ್ಬೋದು, ಇಲ್ಲೊಂದು ಕ್ಯಾಮರಾ ಕಾಣಿಸ್ತಿದೆ. ಇಂಟೆಲಿಜೆನ್ಸಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹೊಂದಿರತಕ್ಕಂಥ ಕ್ಯಾಮರಾ ಬಂದಂಥ ಭಕ್ತರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಅದು ಅಂದರೆ ಕೌಂಟ್ ಮಾಡುತ್ತೆ. ಅದು ಆ ಬಂದಂಥ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ ಯಾವ ಅಂದರೆ ಇಷ್ಟು ಬ್ಯಾಚ್ನ ಭಕ್ತರು ಇದೇ ಹಾಲಿಗೆ ಹೋಗಬೇಕು ಅಂತೇಳಿ ಆ ಒಂದು ಕ್ಯಾಮರಾ ಒಂದು ಡಿಸೈಡ್ ಮಾಡುತ್ತೆ. ಅದಾದ ಬಳಿಕ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಈ ರೀತಿಯಾದ ಡಿಸ್ಪ್ಲೇ ಬೋರ್ಡ್ಗಳು ಈ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಅಲ್ಲಲ್ಲಿ ಇದೆ. ಅಂದ್ರೆ ಬರುವಂತ ಭಕ್ತರಿಗೆ ಈ ಡಿಸ್ಪ್ಲೇ ಬೋರ್ಡ್ಗಳೇ ಡೈರೆಕ್ಷನ್ ನೋಡುತ್ತೆ. ಗಮನಿಸಬಹುದು, ಅಲ್ಲಿ ದಯವಿಟ್ಟು ಹಾಲ್ ಸಂಖ್ಯೆ 1 ಪ್ರವೇಶಿಸಬೇಕಾಗಿ ವಿನಂತಿ ಎನ್ನುವಂತ ಒಂದು ಸೂಚನೆಯನ್ನು ಆ ಡಿಸ್ಪ್ಲೇ ಅಲ್ಲಿ ಹಾಕಲಾಗಿದೆ. ಅಂದ್ರೆ ಭಕ್ತರು ಯಾವ ಹಾಲಿಗೆ ಹೋಗ್ಬೇಕು ಅಂತೇಳಿ ಇಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿಂದ ಈ 16 ಅಂದ್ರೆ 2 ಫ್ಲೋರ್ ನಲ್ಲಿ ಇರ್ತಕ್ಕಂಥ 8 ಏನು ಹಾಲ್ ಇದೆ, ಆ 8 ಹಾಲ್ಗಳಲ್ಲಿ ಯಾವ ಫ್ಲೋರಿಗೆ ಹೋಗ್ಬೇಕು ಮತ್ತೆ ಯಾವ ಹಾಲಿಗೆ ಹೋಗ್ಬೇಕು ಅಂತೇಳಿ ಅಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲಿಗ ಆ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಬಂದಂತೆ ದಯವಿಟ್ಟು ಹಾಲ್ ಸಂಖ್ಯೆ 1ಕ್ಕೆ ಹೋಗಿ ಅಂತೇಳಿ ಸೂಚನೆ ನೀಡಿದೆ. ಸೊ ಆ ಭಕ್ತರು ಈ ಹಾಲ್ ಸಂಖ್ಯೆ 1 ಅಂದ್ರೆ ಪ್ರತಿಯೊಂದು ಹಾಲ್ನ ಮುಂದೆ ಅದರ ಸಂಖ್ಯೆಯನ್ನು ನಮೂದು ಮಾಡಲಾಗಿರುತ್ತೆ. ಸೊ ಹಾಲ್ ಸಂಖ್ಯೆ 1 ಇದಾಗಿದೆ. ಸೊ ಹಾಲ್ ಸಂಖ್ಯೆ 1ರ ಒಳಗೆ ಅಂದ್ರೆ ಈ ಹಾಲ್ನ ಒಳಗೆ ಏನೇನು ವಿಶೇಷತೆ ಇದೆ ಎಂಬುದನ್ನು ನೋಡ್ಬೋದು. ಗಮನಿಸಬಹುದು, ಇಲ್ಲಿ ಒಟ್ಟು ಅಂದ್ರೆ ಪ್ರಮುಖವಾಗಿ 16 ಹಾಲ್ ಇದೆ. 16 ಹಾಲ್ನಲ್ಲಿಯೂ ಕೂಡ ಒಂದೇ ರೀತಿಯಾದ ವ್ಯವಸ್ಥೆ ಇದೆ. ಸುಮಾರು 600 ಜನರಿಗೆ ಏಕಕಾಲದಲ್ಲಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಅವಕಾಶವಿದೆ. ಸಂಪೂರ್ಣವಾಗಿ ಎಲ್ಲ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ಅನ್ನು ರೆಡಿ ಮಾಡಿ ಇಟ್ಟಿರುವಂಥದ್ದು. ಇದು ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿದೆ. ಅಂದರೆ ಹವಾನಿಯಂತ್ರಿತ ಅಂತ ಹೇಳಿದ್ರೆ
ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡುವಂತ ವ್ಯವಸ್ಥೆ ಇಲ್ಲಿದೆ. ಇಲ್ಲಿ ಅಂದ್ರೆ ಹೆಚ್ಚಿನ ಶೀತವೂ ಕೂಡ ಆಗೋದಿಲ್ಲ, ಶೆಕೆಯೂ ಕೂಡ ಆಗೋದಿಲ್ಲ, ಫ್ರೆಶ್ ಏರ್ ಹೊರಗಿಂದ ಬರ್ತಾ ಇರುತ್ತೆ. ಸೊ ಅದು ಪ್ಯೂರಿಫೈ ಆಗಿ ಹೊರಗಡೆ ಹೋಗ್ತಾ ಇರುತ್ತೆ. ಇಲ್ಲಿ ಗಮನಿಸಬಹುದು, ಇಲ್ಲಿ ಅಂದ್ರೆ ಅಲ್ಲಿ ದರ್ಶನಕ್ಕಾಗಿ ಕಾಯುವಂತಹ ಸಂದರ್ಭದಲ್ಲಿ ಅವರಿಗೆ ವಿಶ್ರಾಂತಿಗಾಗಿ ಇಲ್ಲಿ ಚೇರ್ ವ್ಯವಸ್ಥೆ ಇದೆ. ಇದರ ಜೊತೆಗೆ ಇಲ್ಲಿ ಡಿಸ್ಪ್ಲೇ ಅಂದ್ರೆ ಟಿವಿಗಳನ್ನು, ಆ ಡಿಸ್ಪ್ಲೇ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಇಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಹೇಳಿ ತಿಳಿಸಲಾಗುತ್ತೆ. ಇದರ ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಇದೇ ಒಂದು ಡಿಸ್ಪ್ಲೇ ಬೋರ್ಡ್ ನ ಮೂಲಕ ನೀಡಲಾಗ್ತದೆ. ಗಮನಿಸಬಹುದು, ಕೆಳಗಡೆ ಲೈನ್ ಬರ್ತಾ ಇದೆ. ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂದಾಜಿನ ಒಳಗೆ ನಿಮಗೆ ಶ್ರೀ ಮಂಜುನಾಥನ ದರ್ಶನ ಆಗ್ಬೋದು ಅಂತೇಳಿ ಇದೇ ಒಂದು ಡಿಸ್ಪ್ಲೇ ಬೋರ್ಡ್ ನಲ್ಲಿ ಹಾಕಲಾಗಿದೆ. ಗಮನಿಸಬಹುದು, ಈ ಹಾಲ್ ದರ್ಶನಕ್ಕಾಗಿ ಅಂದಾಜು ಮಧ್ಯಾಹ್ನ 1:15 ಮಧ್ಯಾಹ್ನ 1:30 ಒಳಗೆ ತೆರೆಯುತ್ತದೆ. ಅಂದ್ರೆ ಅದರಲ್ಲಿ ಮತ್ತೆ ಬ್ರಾಕೆಟ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಜನಸಂದಣಿಯನ್ನು ಆಧರಿಸಿ ಈ ಸಮಯದಲ್ಲಿ ವ್ಯತ್ಯಾಸ ಆಗ್ಬಹುದು ಅಂತೇಳಿ, ಅಂದ್ರೆ ಬರುವಂತ ಭಕ್ತರ ಸಂಖ್ಯೆಯನ್ನು ಆಧರಿಸಿ ಈ ಸಮಯದಲ್ಲಿ ಒಂದಿಷ್ಟು ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಅದರಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರುವಂತದ್ದು ಗಮನಿಸಬಹುದು. ಈ ಹಾಲ್ ನಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಇದೆ. ಇದರ ಜೊತೆಗೆ ಕೆಫೆಟೇರಿಯಾ ಕೂಡ ಇದೆ. ಅಂದ್ರೆ ಬರುವಂತ ಭಕ್ತರಿಗೆ ಇಲ್ಲಿ ಯಾವುದೇ ರೀತಿಯಂತ ಅಂದ್ರೆ ತೊಂದರೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅದನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಗಮನಿಸಬಹುದು, ಈ ಭಾಗಕ್ಕೆ ಬಂದ್ರೆ ಅಂದ್ರೆ ಪ್ರತಿಯೊಂದು ಹಾಲ್ ನಲ್ಲಿಯೂ ಕೂಡ ಇದೇ ರೀತಿಯಿಂದ ವ್ಯವಸ್ಥೆ ಇದೆ. ಗಮನಿಸಬಹುದು, ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಇದೆ. ಈ ರೆಸ್ಟ್ ರೂಮ್ ಕೂಡ ಇದೆ. ಅಂದ್ರೆ ಬರುವಂತ ಭಕ್ತರಿಗೆ ರೆಸ್ಟ್ ರೂಮ್ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಆ ಭಾಗದಲ್ಲಿ ಕೆಫೆಟೇರಿಯಾ ಕೂಡ ಇದೆ. ಅಲ್ಲಿ ಗಮನಿಸಬಹುದು, ಬೋರ್ಡ್ ಹಾಕಿದ್ದಾರೆ ಕೆಫೆಟೇರಿಯಾ. ಅಲ್ಲಿ ಅಂದ್ರೆ ಮಾಮೂಲಿಯಾಗಿ ದೇವಸ್ಥಾನದ ವತಿಯಿಂದ ಅವರು ಬರುವಂತ ಸಂದರ್ಭದಲ್ಲಿ ಉಚಿತವಾಗಿ ಒಂದಿಷ್ಟು ಉಪಹಾರದ ವ್ಯವಸ್ಥೆಯನ್ನು ಅವರಿಗೆ ಕೊಡ್ತಾರೆ. ಇದರ ಹೊರತಾಗಿಯೂ ಕೂಡ ಅವರಿಗೆ ಏನಾದರೂ ಬೇಕು ಅಂತಂದ್ರೆ ಅದರಲ್ಲೂ ಇದೇ ರೀತಿಯಾದ ಕೆಫೆಟೇರಿಯಾದಲ್ಲಿ ಉಪಯೋಗಿಸಬಹುದು. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಮೆನ್ಷನ್ ಮಾಡಲೇಬೇಕು, ಬೇಬಿ ಕೇರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ತಾಯಂದಿರು ತಮ್ಮ ಮಕ್ಕಳಿಗೆ ಆರೈಕೆ ಮಾಡೋದಕ್ಕೆ ಬೇಕಾಗಿ ಇಲ್ಲಿ ಬೇಬಿ ಕೇರ್ ಸೆಂಟರ್ ಅನ್ನೇ ಇಲ್ಲಿ ತೆರೆಯಲಾಗಿದೆ. ಗಮನಿಸಬಹುದು, ಅಲ್ಲಿ ಮಗುವಿಗೆ ಹಾಲನ್ನು ಫೀಡಿಂಗ್ ಮಾಡೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರ ಜೊತೆಗೆ ಇದರಲ್ಲಿ ಪ್ರಮುಖವಾಗಿ 3 ಮಕ್ಕಳಿಗೆ ಏಕಕಾಲದಲ್ಲಿ ಹಾಲನ್ನು ಫೀಡ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರ ಜೊತೆಗೆ ತಾಯಂದಿರಿಗೆ ಮಕ್ಕಳನ್ನು ಹಿಡ್ಕೊಂಡು ವಾಶ್ರೂಮಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂತ ಟೈಮಲ್ಲಿ ಇಲ್ಲಿ ಮಕ್ಕಳನ್ನು ಮಲಗಿಸ್ಲಿಕ್ಕೆ ಅಂತಾನೆ 2 ಈ ಟೇಬಲ್ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಸುರಕ್ಷತೆಗಾಗಿ ಈ ರೀತಿಯಾಗಿ ಅಂದ್ರೆ ಮಗುವನ್ನು ಇಲ್ಲಿ ಮಲಗಿಸಿ ಸುರಕ್ಷತೆಯಾಗಿ ಮಗು ಹೊರಳಾಗಿ ಕೆಳಗೆ ಬೀಳುವ ಸಂಭವ ಇರೋದ್ರಿಂದ ಈ ರೀತಿಯಾಗಿ ಈ ಬೆಲ್ಟ್ ಸಿಸ್ಟಮ್ ಅನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು, ಅದರ ವ್ಯವಸ್ಥೆಯನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಇಲ್ಲಿ ಮಗುವನ್ನು ಮಲಗಿಸಿ ಈ ಭಾಗದಲ್ಲಿ ರೆಸ್ಟ್ ರೂಮ್ ಇದೆ. ಇಲ್ಲೇ ಈ ರೆಸ್ಟ್ ರೂಮಿಗೆ ಹೋಗಿ ತಾಯಂದ್ರಿಗೆ ರೆಸ್ಟ್ ರೂಮ್ ಅನ್ನು ಯೂಸ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ರೆಸ್ಟ್ ರೂಮ್ ಅನ್ನು ಬಳಸಿಕೊಂಡು ಆ ಬಳಿಕ ಮತ್ತೆ ಅವರು ಈ ಒಂದು ಹಾಲ್ ನ ಒಳಗೆ ಹೋಗ್ಬೋದು. ಇಲ್ಲಿ ಫಿಕ್ಸ್ ಆಗಿ ಒಂದು 600ರಿಂದ 620 ಜನರಿಗೆ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಸೊ ಇಲ್ಲಿ ದರ್ಶನಕ್ಕಾಗಿ ಹೋಗುವ ಮೊದಲು ಇಲ್ಲಿ ರೆಸ್ಟ್ ಮಾಡಿಕೊಂಡು ಅವರಿಗೆ ಹಂತ ಹಂತವಾಗಿ ಇಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಇದೆ. ಇದೇ ರೀತಿಯಾಗಿ ಒಟ್ಟು 16 ಹಾಲ್ ನಲ್ಲಿ ಕೂಡ ಇದೇ ರೀತಿಯಂತ ವ್ಯವಸ್ಥೆಗಳಿದೆ. ಸೊ 16 ಹಾಲ್ ನಲ್ಲಿ ಕೂಡ ಸುಮಾರು 10,000 ಜನರಿಗೆ ಏಕಕಾಲದಲ್ಲಿ ಇಲ್ಲಿಂದ ದರ್ಶನಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಏನು ಒಂದು ಹಾಲ್ ನಲ್ಲಿ ಇರ್ತಕ್ಕಂಥ ಭಕ್ತರಿಂದ ಅವರಿಗೆ ಒಮ್ಮೆಲೆ ಅವರಿಗೆ ದೇವರ ದರ್ಶನಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಸೊ ಇದಿಷ್ಟು ಏನು ಧರ್ಮಸ್ಥಳದಲ್ಲಿ ಹೊಸದಾಗಿ ಆಗಿರ್ತಕ್ಕಂಥ ಕ್ಯೂ ಕಾಂಪ್ಲೆಕ್ಸ್ ನ ವಿಶೇಷತೆಗಳು. ಸದ್ಯ ಈ ಕ್ಯೂ ಕಾಂಪ್ಲೆಕ್ಸ್ ಭಾರತ ದೇಶದ ಯಾವುದೇ ದೇವಸ್ಥಾನದಲ್ಲೂ ಕೂಡ ಈ ರೀತಿಯಂತ ವ್ಯವಸ್ಥೆಯ ಕ್ಯೂ ಕಾಂಪ್ಲೆಕ್ಸ್ ಎಲ್ಲಿಯೂ ಕೂಡ ಇಲ್ಲ. ಸೊ ಭಕ್ತರಿಗೆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಂತ ದರ್ಶನದಲ್ಲಿ ಅನಾನುಕೂಲ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಅವರದೇ ಆದಂತಹ ಒಂದು ಕಲ್ಪನೆಯಲ್ಲಿ ಈ ರೀತಿಯಾದಂಥ ಕ್ಯೂ ಕಾಂಪ್ಲೆಕ್ಸ್ ಅನ್ನು ರೆಡಿ ಮಾಡಲಿರ್ತಕ್ಕಂಥದ್ದು. ಹೀಗಾಗಿ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರಿಗೆ ಇವತ್ತಿನಿಂದ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನು ಬಳಸುವಂತ ಅವಕಾಶವಿದೆ. ಸೊ ಈವರೆಗೆ ಏನು 5ರಿಂದ 6 ಗಂಟೆ ಅವರಿಗೆ ಕ್ಯೂ ಅಲ್ಲಿ ಸಾಮಾನ್ಯ ಕ್ಯೂ ಅಲ್ಲಿ ಬರಬೇಕಾಗಿತ್ತು, ಅಲ್ಲಿ ಅವರು ನಿಂತ್ಕೊಂಡೇ ಬರಬೇಕಾಗಿತ್ತು, ಎಲ್ಲಿಗೂ ಕೂಡ ಅವರಿಗೆ ಕೂತ್ಕೊಳ್ಳುವಂತ ಅವಕಾಶ ಇರಲಿಲ್ಲ. ಸೊ 5-6 ಗಂಟೆ ಕೂಡ ಅಲ್ಲಿ ನಿಂತ್ಕೊಂಡೇ ಬಂದು ದೇವರ ದರ್ಶನವನ್ನು ಪಡಿಬೇಕಾಗಿತ್ತು. ಆದ್ರೆ ಇನ್ನು ಮುಂದೆ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ನ ಮೂಲಕ ಬಂದು ಇಲ್ಲಿಂದ ನೇರವಾಗಿ ದೇವರ ದರ್ಶನವನ್ನು ಕೂಡ ಪಡೆಯುವುದಕ್ಕೆ ಅವಕಾಶ ಇದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.